ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡಾ. ಸೊ ಇವಾಗಿನ ಅಪ್ಡೇಟ್ ಏನಂತಂದರೆ 1856 ಅಂತಂದರೆ 1856ದಲ್ಲಿ ಪಾಕಿಸ್ತಾನದ ಒಂದು ಏನು ಏರಿಯಾಗೆ ಒಳಪಟ್ಟಂತಹ ಪಂಜಾಬ್ ಮತ್ತು ಲಾಹೋರಲ್ಲಿ, ಅಂದರೆ ಆ ಪಾಕಿಸ್ತಾನ ಕೂಡ ಆವಾಗ ಭಾರತದಲ್ಲೇ ಇತ್ತು. ಸೊ ಆ ಸಂದರ್ಭದಲ್ಲಿ ಪಂಜಾಬ್ ಮತ್ತು ಲಾಹೋರ್ ಮಧ್ಯದಲ್ಲಿ ರೈಲ್ವೆ ಮಾರ್ಗ ನಿರ್ಮಾಣ ಮಾಡ್ತಾಯಿದ್ರು. ಯಾವಾಗ? 1856ರಲ್ಲಿ. ಸೊ ಆ ಒಂದು ಸಮಯದಲ್ಲಿ ರೈಲ್ವೆ ಮಾರ್ಗ ನಿರ್ಮಾಣ ಮಾಡುವಾಗ ಭೂಮಿಯನ್ನಾಗಿತ್ತಾರಲ್ವಾ, ಆ ಸಮಯದಲ್ಲಿ ಅಲ್ಲಿ ಸುಟ್ಟ ಇಟ್ಟಿಗೆಗಳು ಪ್ರಥಮ ಬಾರಿಗೆ ಸಿಕ್ಕಿದ್ದವು. ಅಂದರೆ ನಮ್ಮ ಭಾರತದ ಇತಿಹಾಸಕ್ಕೆ ಕುರುಹಗಳು ಅಲ್ಲಿಂದ ಪ್ರಾರಂಭ ಆಗಿತ್ತು ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಅಲ್ಲಿ ಸುಟ್ಟ ಇಟ್ಟಿಗೆಗಳು ಸಿಕ್ಕಿದ್ವು. ಮತ್ತು 1861ರಲ್ಲಿ ಭಾರತದ ಪುರಾತತ್ವ ಸಮೀಕ್ಷಾ ಮಂಡಳಿಯನ್ನು ಕಲ್ಕತ್ತಾದಲ್ಲಿ ಪ್ರಾರಂಭ ಮಾಡಿದರು. ಓಕೆ, ಸೊ 1856ರಲ್ಲಿ ಏನಾಗಿತ್ತು, ಲಾಹೋರ್ ಮತ್ತು ಪಂಜಾಬ್ ಮಧ್ಯದಲ್ಲಿ ರೈಲ್ವೆ ಮಾರ್ಗ ನಿರ್ಮಾಣ ಮಾಡಬೇಕಾದ್ರೆ ಸುಟ್ಟ ಇಟ್ಟಿಗೆಗಳು ಸಿಕ್ಕಿತ್ತು. ಅದಾದ ನಂತರ 1861ರಲ್ಲಿ ಪುರಾತತ್ವ ಸಮೀಕ್ಷಾ ಮಂಡಳಿಯನ್ನು ಸ್ಥಾಪನೆ ಮಾಡಲಾಯಿತು ಕಲ್ಕತ್ತಾದಲ್ಲಿ. ಓಕೆ, ಸೊ ಈ ಒಂದು ಸಮೀಕ್ಷಾ ಮಂಡಳಿಯನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಯಾರು? ಈ ಒಂದು ಸಮೀಕ್ಷಾ ಮಂಡಳಿ, ಪುರಾತತ್ವ ಸಮೀಕ್ಷಾ ಮಂಡಳಿಯನ್ನು ಸ್ಥಾಪಿಸಿದವರು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ 1861ರಲ್ಲಿ. ಓಕೆ, ಸೊ ಮತ್ತೊಂದು ಮಾಹಿತಿ ಇದ್ದರೆ ನಿಮಗೆ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ನೈಸ್ ಡೇ, ಬಾಯ್ ಬಾಯ್.